ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ನಗರದಲ್ಲಿ ಹಳೆಯ ಮಳಿಗೆಗಳ ತೆರವು ಕಾರ್ಯ ನಡೆಯುತ್ತಿರುವ ನಡುವೆಯೇ ಸ್ಥಳೀಯ ನಿವಾಸಿಗಳಿಂದ ಒಂದು ಮಹತ್ವದ ಆಗ್ರಹ ಕೇಳಿಬಂದಿದೆ. ನಗರದ ನೆಹರು ವೃತ್ತದಲ್ಲಿ ಹಳೆಯ ಮಳಿಗೆಗಳನ್ನು ತೆರವುಗೊಳಿಸುವ ವೇಳೆ ಹೊರಬರುತ್ತಿರುವ ತ್ಯಾಜ್ಯ ಮಣ್ಣು ಮತ್ತು ಅವಶೇಷಗಳನ್ನು ಬಳಸಿಕೊಂಡು 2ನೇ ವಾರ್ಡ್ನ ಗೊಲ್ಲರಹಟ್ಟಿಯಲ್ಲಿರುವ ಅಪಾಯಕಾರಿ ಹೊಂಡವನ್ನು ಮುಚ್ಚಬೇಕೆಂದು ನಿವಾಸಿಗಳು ನಗರಸಭೆ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ. ಬಳ್ಳಾರಿ ರಸ್ತೆಯಲ್ಲಿರುವ ಗೊಲ್ಲರಹಟ್ಟಿಯಲ್ಲಿ ಬಹುಕಾಲದಿಂದ ಬೃಹತ್ ಹೊಂಡವಿದ್ದು, ಇದು ಸಾರ್ವಜನಿಕರಿಗೆ ದೊಡ್ಡ ಸಮಸ್ಯೆಯಾಗಿದೆ. ವರ್ಷಪೂರ್ತಿ ಈ ಹೊಂಡದಲ್ಲಿ ನೀರು ತುಂಬಿರುವುದರಿಂದ ಅದರ ಸುತ್ತ ಯಾವುದೇ ಭದ್ರತಾ ತಡೆಗೋಡೆ ಇಲ್ಲದೆ ಇರುವ ಕಾರಣ ಶಾಲಾ ಮಕ್ಕಳು, ಮಹಿಳೆಯರು ಹಾಗೂ ವಾಹನ ಸವಾರರು ಪ್ರತಿದಿನವೂ ಪ್ರಾಣಭಯದಲ್ಲೇ ಸಂಚರಿಸುತ್ತಿದ್ದಾರೆ. ಅಪಘಾತ ಸಂಭವಿಸುವ ಮುನ್ನವೇ ಈ ಹೊಂಡವನ್ನು ಮುಚ್ಚಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ನೆಹರು ವೃತ್ತದಲ್ಲಿ ನಡೆಯುತ್ತಿರುವ ತೆರವು ಕಾರ್ಯದಿಂದ ಉಂಟಾಗುತ್ತಿರುವ ತ್ಯಾಜ್ಯವನ್ನು ಎಲ್ಲಿಗೆ ಸಾಗಿಸಬೇಕು ಎಂಬ ಗೊಂದಲಕ್ಕೆ ಪರಿಹಾರವಾಗಿ ಅದನ್ನು ಗೊಲ್ಲರಹಟ್ಟಿ ಹೊಂಡಕ್ಕೆ ಸುರಿದು ಸಮತಟ್ಟು ಮಾಡುವುದರಿಂದ 2 ಸಮಸ್ಯೆಗಳು ಒಂದೇ ವೇಳೆ ಬಗೆಹರಿಯುತ್ತವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮಾಜಿ ನಗರಸಭೆ ಸದಸ್ಯ ಪ್ರಕಾಶ ವೈ ಮಾತನಾಡಿ, ಹೊಂಡದ ಆಳ ಮತ್ತು ನೀರಿನ ಸಂಗ್ರಹದಿಂದಾಗಿ ಈ ಪ್ರದೇಶದಲ್ಲಿ ಸಂಚಾರ ಅಪಾಯಕಾರಿಯಾಗಿದೆ. ನಗರಸಭೆ ತಕ್ಷಣ ಕ್ರಮ ಕೈಗೊಂಡು ತೆರವು ಮಣ್ಣನ್ನು ಇಲ್ಲಿಗೆ ಸುರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಮ್ಮ, ಅಜ್ಜಯ್ಯ, ಮಹಲಿಂಗಪ್ಪ, ವೀರೇಶ, ರಂಗಸ್ವಾಮಿ, ಈರಣ್ಣ, ವೀರಭದ್ರಪ್ಪ, ಪೂಜಾರಿ ಭದ್ರಪ್ಪ, ನಾಗರಾಜ್, ಗೌಡರು ಚಿಕ್ಕಣ್ಣ, ಗೌಡರು ನಾಗಣ್ಣ ಸೇರಿದಂತೆ ಹಲವು ನಿವಾಸಿಗಳು ಉಪಸ್ಥಿತರಿದ್ದು ಮನವಿ ಸಲ್ಲಿಸಿದರು. ಇದು ಜನಧ್ವನಿ ನ್ಯೂಸ್. ಧನ್ಯವಾದಗಳು.